ಈ ಥರ ಒಂದು ಈಗ ಈ ಒಂದು ವಿಷಯವನ್ನು ಹಂಚ್ಕೋಬೇಕಾದ್ರೆ ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ಅಂದರೆ ಇಂಡಸ್ಟ್ರಿ ಫ್ರೆಂಡ್ಸು, ಸಿನಿಮಾ ರಂಗದವರು, ನಿಮ್ಮ ಆಪ್ತರೆಲ್ಲ ಏನು ಹೇಳಿದರು, ಏನು ಸಜೆಷನ್ ಮಾಡಿದ್ರು ನಿಮ್ಗೆ ಅಂತ? ಇದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಸಿನಿಮಾ ಸ್ನೇಹಿತರೇ, ಅಂದರೆ ಮೇಲ್ ಫ್ರೆಂಡ್ಸ್, ಪುರುಷರು. ಈಗ ನಾವು ಬಾಲಿವುಡಲ್ಲೂ ಸುಮಾರು ಜನ ನೋಡ್ತಾ ಇದ್ದೀವಿ. ರೇಖಾ ಅವರಾಗಿರ್ಬೋದು, ತಾಬು ಅವರಾಗಿರ್ಬೋದು, ಹೇಳ್ತಾ ಇದ್ರು ಒಬ್ಬರೇ ಇರೋದು ನಾವು ನೋಡ್ತಾ ಇದ್ದೀವಿ. ಇವ್ರನ್ನೆಲ್ಲ ಒಬ್ಬರೇ ಇರೋದು, ಒಬ್ಬಂಟಿಗರಾಗಿರೋದು, ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಜೀವನ. ಎಷ್ಟೋ ವಿಷಯಗಳನ್ನು ಅವರು ಹಂಚ್ಕೊಳಕ್ಕಾಗಲ್ಲ ಯಾರ ಜೊತೆನೂ, ಪೂರ್ತಿಯಾಗಿ ಯಾರನ್ನು ನಂಬೋಕ್ಕಾಗಲ್ಲ. ಯಾರನ್ನು ನಾವು ನಂಬ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಇಸ್ ಯುವರ್ ಓನ್ ಫ್ಯಾಮಿಲಿ. ನಾನು ಜೀವನದಲ್ಲಿ ಒಂದು ನಂಬಿಕೆ ಅಂತ ಒಂದು 100% ನಂಬಬೇಕು ಅಂತ ಹೇಳಿದ್ರೆ, ಆ್ಯಂಡ್ ಅಫ್ಕೋರ್ಸ್ ನಮ್ಗೆ ಯಾರು ಇಷ್ಟಪಡೋರು ಇರ್ತಾರೆ, ಡಿಯೋರೆಸ್ಟ್ ಇರ್ತಾರೆ, ಹತ್ತಿರದವ್ರು ಇರ್ತಾರೆ, ಅವ್ರನ್ನೆಲ್ಲ ನಂಬ್ಕೊಂಡಿರ್ತೀವಿ. ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಈ ಏಕಾಂಗಿತನ ಒಂದು ಬರಬಾರ್ದು ಅನ್ನೋವಂಥದ್ದು ನನ್ನ ಸ್ನೇಹಿತರಿಗೆಲ್ಲ ಇದ್ದಿದ್ದು. ಒಬ್ಬಂಟಿಗರಾಗಿರಬಹುದು, ಆ ಲೋನ್ಲಿನೆಸ್ ಒಂದಿದೆ ನೋಡಿ, ಅದು ಇಟ್ ಇಸ್ ಅ ಡೇಂಜರಸ್ ಪಾಯ್ಸನ್ ಅಂತ ಅನಿಸುತ್ತೆ ನನಗೆ. ಆ ಲೋನ್ಲಿನೆಸ್ ಆಗಬಾರ್ದು ಅನ್ನೋಂಥದ್ದಕ್ಕೆ ತುಂಬ ಜನ ಹೇಳ್ತಾ ಇದ್ರು. ಈಗ ನೀನು ಮತ್ತು ಅವ್ರು ಅಷ್ಟೇ ಅಲ್ಲ, ನನಗೆ ಜಲ್ಜಾ ನಾಯಕ್ ಮ್ಯಾಮ್ ಆಗಲಿ ಇವತ್ತು ಫೋನ್ ಮಾಡಿದ್ರು, ಅದೇ ಹೇಳಿದೆ, ನಿಮ್ಮ ಮಾತು ನಾನು ಮರೆಯೋಕ್ಕೆ ಆಗಲ್ಲ ಮ್ಯಾಮ್ ಅಂತ. ನನ್ನ ಕಸಿನ್ಸಲ್ಲಿ ಸುಮಾರು ಜನ ಹೇಳ್ತಾಯಿದ್ರು, ನಿಂಗೆ ಮದುವೆ ಆಗಬೇಕಂತ ಇಲ್ಲ ಅಂದರೆ ಬೇಡ, ಯಾಕಂದ್ರೆ ನಂದು ಕೆಲವು ಕಾರಣಗಳಿದೆ ಮದುವೆ ಯಾಕೆ ಆಗಲಿಲ್ಲ ಅನ್ನೋದಕ್ಕೆ, ಅಥವಾ ಸದ್ಯದ ಪರಿಸ್ಥಿತಿಲಿ ನನಗೆ ಅವಕಾಶ ಯಾಕಿಲ್ಲ ಅನ್ನೋದಕ್ಕೆ ನನಗೆ ಕಾರಣಗಳಿದೆ. ಆ್ಯಂಡ್ ದೇ ವುಡ್ ಅಂಡರ್ಸ್ಟ್ಯಾಂಡ್, ಯಾಕೆ ಹತ್ತಿರದಿಂದ ನೋಡ್ತಾ ಇದ್ರಲ್ಲ. ಅದಕ್ಕೆ ಬೇಡ ಅಂದರೆ ಬೇಡ ನೀನು, ಬಟ್ ಯು ಮೇಕ್ ಶೋರ್ ಯು ಹ್ಯಾವ್ ಸಂಬಡಿ. ಅದು ನಿನಗೆ ಮಗು ಇದರಲ್ಲೇ ಬಂದಿರಬಹುದು, ಇನ್ ದ ಫಾರ್ಮ್ ಆಫ್ ಅ ಚೈಲ್ಡ್, ಇಫ್ ನಾಟ್ ಅ ಕಂಪ್ಯಾನಿಯನ್. ದ ಚೈಲ್ಡ್ ಕ್ಯಾನ್ ಬಿ ಅ ಕಂಪ್ಯಾನಿಯನ್, ನಿನಗೆ ಮಗುನೇ ಒಂದು ಸಂಗಾತಿ ಆಗಬಹುದು ಅಂತ ಎಲ್ಲ. ಹಾಗೆಲ್ಲ ತುಂಬ ಜನ ನನ್ನ ಕಸಿನ್ಸು, ರಿಲೇಟಿವ್ಸ್ ಎಲ್ಲ ತುಂಬ ಜನ ಹೇಳ್ತಾಯಿದ್ರು, ತುಂಬ ದಿನದಿಂದನೇ ಹೇಳ್ತಾಯಿದ್ರು. ನನ್ನ ಮೈಂಡಲ್ಲೇ ಐ ಟುಕ್ ಲಾಡ್ ಆಫ್ ಟೈಮ್ ಹೇಳಬೇಕಂದ್ರೆ.